ಎಲ್ಲ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂ CK official ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಗೆ ರಾಜ್ಯಶಾಸ್ತ್ರ ವಿಷಯದ ಪೊಲಿಟಿಕಲ್ ಸೈನ್ಸ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ರಾಜ್ಯಶಾಸ್ತ್ರ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರುವ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಯಾವೆಲ್ಲ ಬರ್ತವೆ, ಯಾವೆಲ್ಲ ರಿಪೀಟ್ ಆಗ್ತವೆ ಪ್ರತಿಯೊಂದನ್ನು ಹೇಳ್ತೀನಿ. ಸೊ ಕೊನೆಯವರೆಗೆ ತಪ್ಪದೆ ನೋಡಿ. ಇದರಿಂದ ನೀವು ರಾಮಿ ಪಾಸ್ ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ಕೊನೆಯವರೆಗೆ ತಪ್ಪದೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿಸಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವಿದ್ಯಾರ್ಥಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಮಾಡೋಂಥ ಪ್ರಶ್ನೆಗಳು ಅವೆಲ್ಲ ಆಗ್ತಾಯಿರ್ತವೆ. ಅವೆಲ್ಲ ಬೇಕು ಅನ್ನೋರು ತಪ್ಪದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವೇನಾದ್ರು ಮಿಸ್ ಮಾಡ್ಕೊಂಡ್ರಿ ಪ್ರತಿಯೊಂದು ಮಿಸ್ ಮಾಡ್ಕೊತೀರಾ, ಆದ್ದರಿಂದ ಈಗಲೇ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ PUC ದ್ವಿತೀಯ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ ವಿಷಯ ರಾಜ್ಯಶಾಸ್ತ್ರ, ಅಂಕಗಳು 80, ಸಮಯ 3 ಗಂಟೆ. ತುಂಬ ಸಮಯ ಇರೋದಿಲ್ಲ ನಮಗೆ, ಆದ್ದರಿಂದ ಚೆನ್ನಾಗಿ ಓದ್ಕೊಂಡ್ಬಿಟ್ಟು 3 ಗಂಟೆಯಲ್ಲಿ ಎಲ್ಲ ಬರೀಬೇಕು. ಓಕೆ, ಸೊ ಟೈಮ್ ಏನು ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಭಾಗ ಎ ಯಲ್ಲಿ ನಿಮಗೆ 5 ಮಲ್ಟಿಪಲ್ ಇರ್ತವೆ. ಸೊ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 1, ಭಾರತದ ಆಡಳಿತವು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಲ್ಪಟ್ಟ ಕಾಯ್ದೆ. ಕ್ವಶನ್ ನಂಬರ್ 2, ಚುನಾಯಿತ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆಯ ಕಾರಣದಿಂದ ಖಾಲಿಯಾದ ಸ್ಥಾನಕ್ಕೆ ನಡೆಯುವ ಚುನಾವಣೆ. ಯಾವುದಾಗ್ತದೆ ಆಪ್ಷನ್ನು? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆ, ನಂಬರ್ ಹಾಕಿಬಿಟ್ಟು ಕಮೆಂಟ್ ಮಾಡಿ. ಸೊ ನೋಡೋಣ, ಕಮೆಂಟ್ ಮಾಡಿ. ಇನ್ನು ಪ್ರಶ್ನೆ 3, ರಾಜ್ಯಾಡಳಿತದ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಾಗ್ತದೆ? ಮುಖ್ಯ ಕಾರ್ಯದರ್ಶಿ, ಆಯುಕ್ತರು, ನಿರ್ದೇಶಕರು ಯಾರಾಗ್ತದೆ? ಕಮೆಂಟ್ ಮಾಡಿ. ಇನ್ನು ಕ್ವಶನ್ 4, ಚಿಪ್ಕೋ ಚಳುವಳಿಯ ರೂವಾರಿ. ಇನ್ನು ಪ್ರಶ್ನೆ 5, ಜನಾಂಗೀಯತೆಯ ನಾಡು ಎಂದು ಕರೆಯಲ್ಪಡುವ ರಾಷ್ಟ್ರ ಯಾವುದು? ಭಾರತನ, ಇಂಗ್ಲೆಂಡ, ಆಫ್ರಿಕಾನ, ಅಮೇರಿಕಾನ? ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನು ಎರಡನೇ ಮೇನಲ್ಲಿ ನಿಮಗೆ ಬಿಟ್ಟ ಸ್ಥಳ 5 ಪ್ರಶ್ನೆ ಇರ್ತವೆ. ಸೊ ಬ್ರಾಕೆಟಲ್ಲಿ ಆನ್ಸರ್ ಇರ್ತವೆ, ಮೇಲೆ ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ಉತ್ತರಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರನೂ ಆರಿಸಿ ಬರಬೇಕು. 6ನೇ ಪ್ರಶ್ನೆ, ಹೈದರಾಬಾದ್ನ ಪೊಲೀಸ್ ಕಾರ್ಯಾಚರಣೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಪ್ರಶ್ನೆ 7, ಭಾರತದಲ್ಲಿ ಡ್ಯಾಶ್ ಪಕ್ಷ ಪದ್ಧತಿ ಇದೆ. ಪ್ರಶ್ನೆ 8, ಕರ್ನಾಟಕದ ಆಡಳಿತಾತ್ಮಕ ನ್ಯಾಯಮಂಡಳಿ KAT ಡ್ಯಾಶ್ ರಂದು ಸ್ಥಾಪನೆಯಾಯಿತು. ಪ್ರಶ್ನೆ 9, ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯಾದ ವರ್ಷ ಡ್ಯಾಶ್ 10. ಲೋಕಪಾಲರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ. ಸೊ ನೋಡಿ, ಆನ್ಸರ್ ಗೊತ್ತಿರೋ ಕಮೆಂಟ್ ಮಾಡಿ. ನಿಮಗೇನು ಗೊತ್ತಿಲ್ಲ ಅನ್ನೋರು ಗ್ರೂಪಿಗೆ ಜಾಯ್ನ್ ಆಗಿ. ಸೊ ಅಲ್ಲಿ PDF ಹಾಕಿರ್ತೀವಿ. ಸೊ ನೋಡ್ಕೋಬೋದು ಆನ್ಸರ್ಗಳನ್ನು. ಓಕೆ, ಅಲ್ಲಿ ಕ್ವಶನ್ ಪೇಪರ್ ಹಾಕಿರ್ತೀವಿ. ಯಾವ ಗ್ರೂಪು? ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಹಾಕಿರ್ತೀವಿ. ಸೊ PDF ಹಾಕಿರ್ತೀವಿ, ಕ್ವಶನ್ ಪೇಪರ್ PDF. ಸೊ ನೋಡ್ಕೋಬೋದು, ಜಾಯ್ನ್ ಆಗಿ. ಲಿಂಕು ಕೆಳಗೆ ಇರ್ತದೆ, ವಿಡಿಯೋ ಕೆಳಗಿರ್ತದೆ, ಅಲ್ಲೇ ಜಾಯ್ನ್ ಆಗಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 3ನೇ ಮೇನು, ಹೊಂದಿಸಿ ಬರೆಯಿರ್ತವೆ. ಓಕೆ, ಹೊಂದಿಸಿ ಬರೆಯಿರಿ ನಿಮಗೆ 5 ಕ್ವಶನ್ ಇರ್ತವೆ, 5 ಮಾರ್ಕ್ಸ್ ಕ್ವಶನ್ ಇರ್ತವೆ. A ಇಂದ B ಮ್ಯಾಚ್ ಮಾಡಬೇಕು. ನೋಡ್ದಾನ, A ಸೈಮನ್ ಆಯೋಗ, B ಪರೋಕ್ಷ ಚುನಾವಣೆ, C ರಾಜ್ಯ ಸೇವೆ, D ಕಾರ್ಮಿಕ ದಿನ, E ಭಯೋತ್ಪಾದಕ ನಿಗ್ರಹ ಕಾಯ್ದೆ. ಸೊ ನೋಡ್ಕೊಳ್ಳಿ, 5 ಮಾರ್ಕ್ಸ್ ಇರ್ತವೆ. ತುಂಬ ಟಫ್ ಇರೋದಿಲ್ಲ, ಗೊತ್ತಾಗ್ಬೋತದೆ ನಿಮಗೆ. ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ, ಅಷ್ಟೊಂದು ಟಫ್ ಇರೋದಿಲ್ಲ, ಅಷ್ಟೊಂದು ಈಸಿ ಕೂಡ ಇರೋದಿಲ್ಲ, ಒಂದು ಮೀಡಿಯಮಲ್ಲಿ ಇರ್ತವೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 4th ಮೇನಲ್ಲಿ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳು ಉತ್ತರಿಸಿ. ಒಂದೊಂದು ಪ್ರಶ್ನೆಗಳು 5 ಇರ್ತವೆ. ಓಕೆ, ಟೋಟಲಾಗಿ 5 ಮಾರ್ಕ್ಸು. ಒಂದೊಂದು ಪ್ರಶ್ನೆಗಳು 5 ಇರ್ತವೆ, ಟೋಟಲಾಗಿ 5 ಮಾರ್ಕ್ಸು. ಇಲ್ಲಿಂದ ನಿಮಗೆ ಕ್ವಶನ್ ವೇರ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 12ನೇ ಪ್ರಶ್ನೆ, ಡರಿಯಾಕಿ ಎಂದರೇನು? ವೇರ್ ಇಂಪಾರ್ಟೆಂಟು, ಡರಿಯಾಕಿ ಎಂದರೇನು? 13 ಪ್ರಶ್ನೆ, ಸಾಮಾಜಿಕ ತಾರತಮ್ಯ ಎಂದರೇನು? 14, ರೈತರ ಮೂಲ ಕಸುಬು ಯಾವುದು? ಪ್ರಶ್ನೆ 15, ರಾಷ್ಟ್ರ ನಿರ್ಮಾಣ ಎಂದರೇನು? 16, ಭ್ರಷ್ಟಾಚಾರ ಎಂದರೇನು? ಈ ಒಂದು ಪ್ರಶ್ನೆ ಕೇಳ್ತಾರೆ ಪ್ರತಿ ವರ್ಷ. ವೇರ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದೊಂದು ಪ್ರಶ್ನೆ ಅಲ್ಲ, ಪ್ರಶ್ನೆ ಪತ್ರಿಕೆ ಅಲ್ಲ. ಈಗ ಅಲ್ಲಿ ಚಾನಲ್ ಹಾಕಿದ್ದೀನಿ ನಿಮಗೆ, ಇನ್ನೊಂದು ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ, ಪೊಲಿಟಿಕಲ್ ಸೈನ್ಸ್ ಮೇಲೇ, ರಾಜ್ಯಶಾಸ್ತ್ರ ಮೇಲೆ ಹಾಕಿದ್ದೀನಿ. ಅದನ್ನು ಕೂಡ ನೋಡ್ಕೊಳ್ಳಿ, ಅದನ್ನು ಪ್ಲಸ್ ನೋಡ್ಕೊಳ್ಳಿ, ರಿಪೀಟ್ ಆಗ್ತವೆ ಕ್ವಶನ್ಗಳು. ನೆಕ್ಸ್ಟ್ ಭಾಗ B ಬರ್ತದೆ. ಭಾಗ B ಯಲ್ಲಿ ನಿಮಗೆ ಕೆಳಗಿನ ಯಾವ್ದಾದ್ರು 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 3 ವಾಕ್ಯಗಳು ಉತ್ತರಿಸಿ. ಓಕೆ, 2 ಅಂಕ ಪ್ರಶ್ನೆಗಳು 5 ಬರಬೇಕು, ಟೋಟಲಾಗಿ 10 ಮಾರ್ಕ್ಸು. 2 ಅಂಕ ಪ್ರಶ್ನೆಗಳು 5 ಬರಬೇಕು, ಟೋಟಲಾಗಿ 10 ಮಾರ್ಕ್ಸು. ಸೊ ಎಲ್ಲ ಕ್ವಶನ್ ಇಂಪಾರ್ಟೆಂಟ್ ನೋಡಿ. 17ನೇ ಪ್ರಶ್ನೆ, ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? 18ನೇ ಪ್ರಶ್ನೆ, ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು? ಅವು ಯಾವುವು? 19, ದ್ವಿಪಕ್ಷೀಯ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ವೇರ್ ಇಂಪಾರ್ಟೆಂಟು. 20, ಕೇಂದ್ರ ಲೋಕಸೇವಾ ಆಯೋಗದ 7 ಕಾರ್ಯಗಳನ್ನು ತಿಳಿಸಿ. 21, ಮರ್ಯಾದೆ ಹತ್ಯೆ ಎಂದರೇನು? 22, ಜಾತಿ ಆಧಾರಿತ ಅಸಮಾನತೆ ಎಂದರೇನು?
23 ಕಡ್ಡಾಯ ಶಿಕ್ಷಣ ಎಂದರೇನು ವೆರಿ ಇಂಪಾರ್ಟೆಂಟು. 24 ಭ್ರಷ್ಟಾಚಾರದ ಒಂದು ವ್ಯಾಖ್ಯೆ ಬರೆಯಿರಿ. ಇವೆಲ್ಲ ಕ್ವಶನ್ ಇಂಪಾರ್ಟೆಂಟು, ನೋಡ್ಕೊಳ್ಳಿ, ರಿಪೀಟ್ ಆಗ್ತವೆ. ಓಕೆ, ಎಷ್ಟು ಕೊಟ್ಟಿದ್ದಾರೆ ಅವರು? ಇದರಲ್ಲಿ ನೀವು 5 ಪ್ರಶ್ನೆ ಇರಬೇಕು. ಓಕೆ, ಅವ್ರು ಎಷ್ಟು ಕೊಟ್ಟಿದ್ದಾರೆ? 1 2 3 4 5 6 8 ಪ್ರಶ್ನೆ ಕೊಟ್ಟಿದ್ದಾರೆ. ಆ 8 ಪ್ರಶ್ನೆಯಲ್ಲಿ ನೀವು 5 ಪ್ರಶ್ನೆ ಇರಬೇಕು. ಓಕೆ, ಆಲ್ಮೋಸ್ಟ್ ಬರಿಬೋದು. ಒಂದು ಕ್ವಶನ್ ಬಂದಿಲ್ಲ, ಇನ್ನೊಂದು ಕ್ವಶನ್ ಅಟೆಂಡ್ ಮಾಡಿ. ಇನ್ನು ಭಾಗ ಸಿ ಬರ್ತದೆ. ಭಾಗ ಸಿಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳು ಉತ್ತರಿಸಿ. 5 ಅಂಕದ ಪ್ರಶ್ನೆ 6 ಇರಬೇಕು. ಟೋಟಲಾಗಿ 30 ಮಾರ್ಕ್ಸು. 25ನೇ ಪ್ರಶ್ನೆ ನೋಡಿ, 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟು. 26 ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಕ್ವಶನ್ ಅಬ್ಸರ್ವ್ ಮಾಡಿ. ಲಕ್ಷಣ ಪ್ರಶ್ನೆಗಳು, ಕಾಯ್ದೆಗಳು, ಈ ಕ್ವಶನ್ ಹೆಚ್ಚಾಗಿ ಕೇಳ್ತಾರೆ. ಓಕೆ. 27 ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಟಿಪ್ಪಣಿ ಬರೆಯಿರಿ. 28 ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಚರ್ಚಿಸಿ. 29 ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ತಿಳಿಸಿರಿ. 30 ಕರ್ನಾಟಕ ಲೋಕಸೇವಾ ಆಯೋಗದ ಬಗ್ಗೆ ಬರೆಯಿರಿ. 31 ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳು. 32 ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ಒಂದು ದೊಡ್ಡ ತೊಡಕಾಗಿದೆ, ಹೇಗೆ ವಿವರಿಸಿ. 33 ಲೋಕಾಯುಕ್ತ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ನೋಡಿ, ಈ ರೀತಿ ಪ್ರಶ್ನೆ ಓದ್ಕೊಳ್ಳಿ. ಯಾವ ರೀತಿ? ಕಾಯ್ದೆಗಳು, ಲಕ್ಷಣಗಳು, ಕಾರ್ಯಗಳು, ಅರ್ಥ ಆಯ್ತಾ? ಸೊ ಟಿಪ್ಪಣಿ ಪ್ರಶ್ನೆಗಳು ಇವೆಲ್ಲ ಇಂಪಾರ್ಟೆಂಟು. 5 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಳ್ಳಿ. ಓಕೆ, ತೊಡಕಾಗಿದೆ, ತೊಂದರೆಗಳು, ಕಾರ್ಯಗಳು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ. ಇನ್ನು ಭಾಗ ಡಿ ಬರ್ತದೆ. ಭಾಗ ಡಿಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳು ಉತ್ತರಿಸಿ. 4 ಪ್ರಶ್ನೆ ಕೊಟ್ಟಿರ್ತಾರೆ, ಅದರಲ್ಲಿ 2 ಪ್ರಶ್ನೆ ಬರಬೇಕು. ಈ ಒಂದಿಟ್ಟು 10 ಅಂಕದ ಪ್ರಶ್ನೆಗಳು, ನೀವು 2 ಬರಬೇಕು. ಟೋಟಲ್ 20 ಮಾರ್ಕ್ಸು, ಪ್ರತಿಯೊಂದಕ್ಕೂ 10 ಅಂಕ. ನೋಡಿ, 4 ಕ್ವಶನ್ ಇಂಪಾರ್ಟೆಂಟು. ಓಕೆ, 4 ಕ್ವಶನ್ ಇಂಪಾರ್ಟೆಂಟು, ರಿಪೀಟ್ ಆಗ್ತವೆ, ನೋಡ್ಕೊಳ್ಳಿ. 34ನೇ ಪ್ರಶ್ನೆ, 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟು, ಕೇಳ್ತಾರೆ. 35ನೇ ಪ್ರಶ್ನೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಪಕ್ಷ ಪದ್ಧತಿ ಬಗ್ಗೆ ಕೇಳ್ತಾರೆ, 10 ಮಾರ್ಕ್ಸಿಗೆ. ಓಕೆ, 36ನೇ ಪ್ರಶ್ನೆ, ದಲಿತ ಚಳುವಳಿಯ ಕಾರಣ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ದಲಿತ ಚಳುವಳಿಯ ಕಾರಣ ಮತ್ತು ರಾಜಕೀಯ ಪರಿಣಾಮಗಳು ವೆರಿ ಇಂಪಾರ್ಟೆಂಟು. 37ನೇದು ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳನ್ನು ವಿವರಿಸಿ. ಸೊ ಇವಷ್ಟೇ ಅಲ್ಲ, ಈಗ ಅಲ್ಲಿ ಇನ್ನೊಂದು ಹಾಕಿದ್ದೀನಿ ಪ್ರಶ್ನೆ ಪತ್ರಕ್ಕೆ. ಪೊಲಿಟಿಕಲ್ ಮೇಲೆ ಹಾಕಿದ್ದೀನಿ, ರಾಜ್ಯಶಾಸ್ತ್ರ ಹಾಕಿದ್ದೀನಿ, ಅಲ್ಲೂ ಕೂಡ ಹೇಳಿದ್ದೀನಿ ನಿಮಗೆ ಯಾವ ಇಂಪಾರ್ಟೆಂಟ್ ಅಂತ. ಅದು ನೋಡ್ಕೊಳ್ಳಿ. ಓಕೆ, ಚಾನಲ್ ಇರ್ತದೆ, ಹೋಗಿಬಿಟ್ಟು ನೋಡ್ಕೊಳ್ಳಿ. ಆ ಪ್ರಶ್ನೆ ಈ ಪ್ರಶ್ನೆ ನೋಡ್ಕೊಳ್ಳಿ. ರಿಪೀಟ್ ಆಗ್ತವೆ ಕ್ವಶನ್ಗಳು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿಪೀಟ್ ಆಗ್ತವೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದು ರಾಜ್ಯಶಾಸ್ತ್ರ, ಆದ್ದರಿಂದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸ್ವಲ್ಪ ಅವ್ರಿಗೂ ಹೆಲ್ಪ್ ಮಾಡಿ. ಸೊ ಅವ್ರಿಗೆ ಗೊತ್ತಿರೋದಿಲ್ಲ, ಅರ್ಥ ಆಯ್ತಾ? ನೀವು ಶೇರ್ ಮಾಡಿದರೆ ಅವ್ರಿಗೆ ಗೊತ್ತಾಗ್ತದೆ. ಮತ್ತು ಎಲ್ಲ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಅದೇ ರೀತಿ ಆರ್ಟ್ಸು, ಕಾಮರ್ಸು, ಸೈನ್ಸು, ಸೊ ಎಲ್ಲ ಸ್ಟ್ರೀಮ್ನವರಿಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು ಎಲ್ಲ ಮೇನವರಿಗೆ ಇರ್ತದೆ. ಓಕೆ, ಸೊ ಅದಷ್ಟೇ ಅಲ್ಲದೆ ಮಾಡಲ್ ಪೇಪರ್ಗಳು, ಮತ್ತು ಪಾಸಿಂಗ್ ಪೇಜ್, ಕೂರ್ನ್ ಪ್ಯಾಕೇಜು, ಮತ್ತು ಅರ್ಧ ವರ್ಷಕ್ಕೆ ಬರುವಂಥ ಫಿಕ್ಸ್ ಪ್ರಶ್ನೆಗಳು ಅವೆಲ್ಲ ಆಗ್ತಿರ್ತವೆ. ಅವೆಲ್ಲ ಬೇಕು ಅನ್ನೋರು ತಪ್ಪದೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ವಾಚ್ ಮಾಡಿ. ಓಕೆ, ಸೊ ಇಷ್ಟೇ ಒಂದು ವಿಡಿಯೋ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.